Hi friends, welcome back to our YouTube channel. Welcome to my party, we're just getting started. A life is a dream or a nightmare. ಇವತ್ತು ನಮ್ಮ ಅಪ್ಪಾಜಿ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಒಳ್ಳೆ ವ್ಲಾಗ್ ಮಾಡೋಣ ಅಂತೀನಿ. ಮತ್ತು ತೋಟಕ್ಕೆ ಬಂದೆ ಇವಾಗ. ಕರೆಂಟೇ ಕರೆಕ್ಟಾಗಿ ಕೊಡ್ತಿಲ್ಲ. ಟೈಮ್ ಟೇಬಲ್ 9 ಗಂಟೆ ಅಂತ ಕೊಟ್ಟಿದ್ದಾರೆ. ಅದು ಯಾವಾಗ ಕೊಡ್ತಾರೆ ಏನು. ನಿನ್ನೆ ಅಂತೂ 12 ಗಂಟೆ ತನಕ ವೆಯ್ಟ್ ಮಾಡೋದೆ, ಕರೆಂಟ್ ಬರಲೇ ಇಲ್ಲ. ನೆನ್ನೆ ಕರೆಂಟ್ ಕೊಟ್ಟಿರೋದು ಡೌಟು. ಮಳೆ ಬೇರೆ ನಮ್ಮ ಕಡೆ ಸಿಕ್ಕಾಪಟ್ಟೆ ಕಮ್ಮಿ. ಅಂಥದ್ರಲ್ಲಿ ಇವರು ಈ ಥರ ಮಾಡಿದರೆ ರೈತರು ಎಲ್ಲಿ ಹೋಗ್ಬೇಕು ಹೇಳಿ. ಬಿಸಿಲು ನೋಡಿದರೆ 40 ಡಿಗ್ರಿ ಮೇಲೈತೆ ಟೆಂಪ್ರೇಚರ್. ಏನು ಬಡ್ಕೊಂಡು ಸಾಯನ ಹೇಳಿ. ನೆನ್ನೆ ಕರೆಂಟೇ ಕೊಟ್ಟಿಲ್ಲ ಅನಿಸುತ್ತೆ, ನೀರೇ ಹೊಡೆದಿಲ್ಲ ಆ್ಯಕ್ಚುಲಿ. ಏನಾಗಿದೆ ಏನೋ. ಬೇಸಿಗೆಗಾಲದಲ್ಲಿ ಇಂಥ ಸಮಸ್ಯೆಗಳು, ಮೋಟ್ರ್ ಸುಟ್ಟೋಗೋದು, ಈ ಕರೆಂಟ್ ಪ್ರಾಬ್ಲಮ್ಮು, ಮಳೆ ಬೇರೆ ಬರೋಲ್ಲ ಕರೆಕ್ಟಾಗಿ ನಮ್ಮ ಸೈಡು. ಏನು ಮಾಡೋದು ಹೇಳ್ರಿ, ರೈತರು ಬವಣೆ ಹೇಳೋತಿರೋದು ಫ್ರೆಂಡ್ಸ್. ಮಂಗಳವಾರದಿಂದ ಒಂದು 5 ದಿನ ಮಳೆ ಇದೆ ಅಂತ ಹೇಳಿದ್ದಾರೆ. ನೋಡೋಣ, ಮಳೆ ಬಂದರೆ ಪರವಾಗಿಲ್ಲ. ನಮ್ಮ ಕಡೆ ಮಳೆ ಯಾವ ರೀತಿ ಅಂದರೆ ಈ ಸಂಪ್ರೋಕ್ಷಣೆ ಥರ ಬಂದು ಒಂದು 2-3 ನಿಮಿಷ ಹಿಂಗೆ ಪಟ ಪಟ ಅನ್ಕ್ಬಿಟ್ಟು ಜೂಟ್ ಹೇಳ್ಬಿಡುತ್ತೆ. ಎಲ್ಲೋ ಅಪರೂಪಕ್ಕೆ ಒಂದು ಸರಿ ಒಂದು 20 ನಿಮಿಷ ಮ್ಯಾಕ್ಸಿಮಮ್ ಮಳೆ ಅಷ್ಟೇ. ನೋಡೋಣ ಯಾವ ರೀತಿ ಆಗುತ್ತೆ ಈ ವರ್ಷ ಅಂತೇಳಿ. ಬೇಸಿಗೆಗಾಲದಲ್ಲಿ ನೀರು ಬಿಡಬೇಕಾದ್ರೆ ಗಿಡಕ್ಕೂ ನೋಡ್ಕೊಂತ ಅಡ್ಡಾಡಬೇಕು. ಇಲ್ಲಾಂದರೆ ಯಾವ ಗಿಡಕ್ಕೆ ನೀರು ಹೋಗ್ತೈತೆ, ಕೆಲವು ಟೈಮ್ ಬ್ಲಾಕ್ ಆಗಿರುತ್ತೆ, ಗೊತ್ತಾಗಲ್ಲ. ನೋಡಿ ಎಷ್ಟೊಂದು ಗಿಡ ಕಳೆ ಬೆಳ್ಕೊಂಡೈತೆ, ಅದ್ರ ಮಧ್ಯೆ ಆದರೂ ಅಡ್ಡಾಡ್ಕೊಂಡು ನೋಡಬೇಕು. ನೋಡಿ ಇನ್ನೊಂದು ಗಿಡಕ್ಕೆ ನೀರೇ ಹೋಗ್ತಿಲ್ಲ ನೋಡಿ, ಹಿಂಗಾಗ್ಬಿಡುತ್ತೆ. ಈಗ ಬಂತು ನೋಡಿ, ಈ ಥರ ಸಮಸ್ಯೆಗಳಾಗ್ತವೆ. ನೋಡಿ ನೋಡ್ಕೊಂಡಿಲ್ಲ ಅಂದರೆ ಒಂದು 20 ದಿವಸ ಹಿಂಗಾಗಿದ್ದರೆ ಗಿಡ ಚೇಂಜ್ ಆಗ್ಬಿಡೋದು ಕಲರ್. ಕಾಯಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗೈತೆ. ಅದೊಂದು ಕಡೆ ಖುಷಿ ವಿಚಾರ, ಬಟ್ ಕಾಯೇ ಇಲ್ಲ ತೋಟದಲ್ಲಿ. ಏನು ಮಾಡೋದು ಹೇಳಿ. ಹಿಂಗಾದರೆ ಸಿಕ್ಕಾಪಟ್ಟೆ ಒಳ್ಳೆ ರೇಟ್ ಇದೆ ಕಾಯಿಗೆ ಇವಾಗ, ಆದರೆ ಕಾಯಿ ಇಲ್ಲ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ತೋಟ. ನೋಡಿ ಎಲ್ಲ ಯಾವ ರೀತಿ ಆಗಿದೆ, ಕಾಯಿಗಳಿಲ್ಲ. ಬಟ್ ಏನು ಮಾಡೋದು, ನಮ್ಮ ಅಜ್ಜ ಅಜ್ಜಿ ಮಾಡಿ ತೋಟ ಅಂತ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ಮೇಲೆ ಕಂಟಿನ್ಯೂಸ್ ವ್ಲಾಗ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಏನು ಮಾಡ್ತಾ ಇದ್ದೀನಿ ಅಡುಗೆ. ಅಮ್ಮ ಇವತ್ತು ಬ್ರೇಕ್ಫಾಸ್ಟ್ಗೆ ರಾಗಿ ದೋಸೆ ಮಾಡಿದರು. ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೆ. ಆ್ಯಕ್ಚುಲಿ ಇದು ಬೇಸಿಗೆಗಾಲ ತಿನ್ನೋಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಪ್ರತಿಯೊಬ್ಬರು ತಿನ್ನಲೇಬೇಕು ಬೇಸಿಗೆಗಾಲದಲ್ಲಿದು. ಫ್ರೆಂಡ್ಸ್, ಇವ್ರ ಹೆಸರು ಮಂಜುನಾಥ್ ಅಂತ. ನಮ್ಮ ಪಕ್ಕದ ಮನೆಯವರು. ಇವರು ಒಂದು 10 ವರ್ಷದಿಂದ ಹಸ ಮೇಯಿಸ್ತಿದ್ದಾರೆ. ಇಲ್ಲೇ ನಮ್ಮ ಸುತ್ತಮುತ್ತ ಸರೌಂಡಿಂಗ್ ನಮ್ಮ ಮನೆ ಅಕ್ಕಪಕ್ಕ ಹಸ ಮೇಯಿಸ್ತಾರೆ. ಎಷ್ಟು ಹಾಲು ಕೊಡುತ್ತಿದ್ದು? ಇದು 4 ಲೀಟ್ರು 5 ಲೀಟ್ರ್ ಕೊಡುತ್ತಾ? 5 ಕೊಡಲ್ಲ, 4 ಲೀಟ್ರು. ಅವು ದೊಡ್ಡ ತಂದ್ರೆ ಭಾಳ 10-20. ಎಷ್ಟು ಡೈಲಿ ಎಷ್ಟು ಸರಿ ಕರೀತೀಯ ಹಾಲಿದು? ಇದೆ ಎದ್ದಾಗ 2 ಟೈಮ್, ಬೆಳಗ್ಗೆ ಒಂದು ಸರಿ, ರಾತ್ರಿಗೆ ಒಂದು ಸರಿ. ಎಷ್ಟು ದೊಡ್ಡವಾದ್ರೆ 5 ಲೀಟ್ರ್ ಕೊಡುತ್ತೆ ನೆಕ್ಕಿ. ಹೌದೇನು? ಅದಕ್ಕಿಂತ ದೊಡ್ಡ ಸ್ಕೂಲ್ ಬೇಕು ಅಂದರೆ 10 ಲೀಟ್ರು, 12 ಲೀಟ್ರು, 6 ಲೀಟ್ರು ಅಂಥವೆಲ್ಲ ಸಿಗ್ತವೆ. 4 ವರ್ಷಕ್ಕೆ ಬರ್ತಾವೆ. ಟಿವಿಲಿ ಮಹಾರಾಜ ಮೂವಿ ಹಾಕಿದ್ರು, ಹಂಗೆ ನೋಡ್ಕೊಂತ ಮಲ್ಕೊಂಬಿಟ್ಟೆ. ಲಾಸ್ಟ್ ಇನ್ನೇನು ಕ್ಲೈಮ್ಯಾಕ್ಸ್ ಒಂದು 1/2 hour ಬಾಕಿ ಇತ್ತು. ಅವಾಗ ಎಚ್ಚರ ಆಯಿತು. ನೋಡಿಕೊಂಡು ಆಮೇಲೆ ಸೀದಾ ಇವತ್ತು ನಮ್ಮ ಅಣ್ಣ ಬರ್ತೀನಿ ಅಂತ ಗೊತ್ತಾಯಿತು. ಖುಷಿಯಾಗಿ ಸರಿ ಆಯಿತು ಅಂತೇಳಿ ಇವತ್ತು ಚಿಕನ್ ಪ್ಲ್ಯಾನ್ ಮಾಡೋಣ ಅಂತೇಳಿ ಸೀದಾ ಚಿಕನ್ ಅಂಗಡಿಗೆ ಹೋದೆ. ಚಿಕನ್ ಎಲ್ಲ ಕಟ್ ಮಾಡಿಸೋ ಪ್ಲ್ಯಾನ್ ಆದಮೇಲೆ ಅಮ್ಮನ ಹತ್ರ ಕೇಳಿದೆ, ಅಮ್ಮ ಹಿಂಗೆ ಮಾಡ್ಸೋಣ ಅಂತ. ಸರಿ ಆಯಿತು ಅಂತ ಹೇಳಿದ್ರು. ಅದಾದಮೇಲೆ ಅಷ್ಟೊತ್ತಿಗೆ ನಮ್ಮ ಅಣ್ಣ ಬಂದೇ ಬಿಟ್ಟ. ನಮ್ಮ ಅಣ್ಣಗೆ ಒಂದು ಮಾತು ಹಿಂಗೆ ಹಾಕಿದೆ, ಹಿಂಗೆ ಮಾಡೋಣ ಅಂತೇಳಿ. ಸರಿ ಆಯ್ತು ಕಣಕ್ಕಂದ, ಸರಿ ಮಾಡಿಸೋ, ಆಯಿತು ನಿನ್ನ ಇಷ್ಟ ಅಂತ ಹೇಳಿದ. ಅದಾದಮೇಲೆ ಮತ್ತೆ ಚಿಕನ್ ಅಂಗಡಿಗೆ ಹೋಗಿ ಮಿಕ್ಕಿದ್ನೆಲ್ಲ ನೀಟಾಗಿ ಕ್ಲೀನಾಗಿ ಕಟ್ ಮಾಡಿಸಿ ರೆಡಿ ಮಾಡಿಸಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ. ಇವತ್ತು ನನ್ನ ಆಸೆ ಏನಿತ್ತು ಅಂದರೆ ನಾನೇ ಅಡುಗೆ ಮಾಡಿ ಅಪ್ಪ ಅಮ್ಮಂಗೆ ಊಟಕ್ಕೆ ಬಡಿಸ್ಬೇಕು ಅಂತ. ಹಂಗಾಗಿ ಪ್ರತಿಯೊಂದು ಕೂಡ ನೀಟಾಗಿ ಕಟ್ ಮಾಡಿಸ್ಕೊಂಬಂದೆಲ್ಲ ನೀಟಾಗಿ ತೊಳೆದು ಮಾಡಿ, ಏನೇನು ಖಾರ ಮಸಾಲೆ, ಕಬಾಬ್ ಬೇಡ, ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡು ಅಂತ ಹೇಳಿದ್ರು. ಹಾಗಾಗಿ ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಚಿಕನ್ ಸಾಂಬಾರಿಗೆ ಏನೇನು ಬೇಕೋ ಐಟಮ್ಗಳೆಲ್ಲ ನೀಟಾಗಿ ಆಡಿಸ್ಕೊಂಡು
ಅದೇ ಎಲ್ಲರಿಗೂ ಗೊತ್ತೇ ಇರುತ್ತೆ, ಚಕ್ಕೆ ಲವಂಗ ಏಲಕ್ಕಿ ಖಾರದ ಪುಡಿ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ನೀಟಾಗಿ ರುಬ್ಕೊಂಡು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಏನು ಬೇಕೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಚಿಕನ್ ಫ್ರೈ ಕೂಡ ರೆಡಿ ಮಾಡಿಕೊಂಡೆ. ಚಿಕನ್ ಫ್ರೈ ಇಂಗ್ರೀಡಿಯೆಂಟ್ ಎಲ್ಲರಿಗೂ ಯೂಶ್ವಲಿ ಗೊತ್ತೇ ಇರುತ್ತೆ, ಹಳ್ಳಿ ಇರೋರಿಗೆ ಅದೇನು ದೊಡ್ಡ ಕಷ್ಟ ಅಲ್ಲ. ಅದಾದಮೇಲೆ ಅಪ್ಪಾಜಿ ಅಮ್ಮಗೆ ಕೇಕ್ ತರ್ಸೋದು ಬೇಡ ಅಂತ ಹೇಳಿದ್ರು. ಕೇಕ್ ಕಟ್ ಮಾಡ್ಸೋಕ್ಕೆ ಇಲ್ಲ, ಅವ್ರಿಗೆ ಯಾಕೋ ಇಷ್ಟಪಡಲಿಲ್ಲ. ಸರಿ ಆಯಿತು ಅಂಥೇಳಿ ಎಲ್ಲ ಮುದ್ದೆ, ಅಮ್ಮ ಬಂದು ಮುದ್ದೆ ಮಾಡಿದ್ರು. ಮುದ್ದೆ ಎಲ್ಲ ಆದಮೇಲೆ ಖುಷಿಯಾಗಿ ಸರಿ ಆಯಿತು ಊಟ ಮಾಡೋಣ ಅಂಥೇಳಿ ನಾನು ಅಪ್ಪಾಜಿ ಅಮ್ಮೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಅಪ್ಪಾಜಿ ಕೂಡ ಅಮ್ಮ ಕೂಡ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಇನ್ನೇನು ಊಟ ಎಲ್ಲ ಮುಗೀತಲ್ಲ ಅಂಥೇಳಿ ನಮ್ಮ ಜಿಮ್ಮಿ ನೆನಪಾಯಿತು. ಜಿಮ್ಮಿಗೇನೋ ಊಟ ಹಾಕಲೇಬೇಕು ಅಂಥೇಳಿ ಜಿಮ್ಮಿಗೋಸ್ಕರ ಮತ್ತೆ ಊಟ ಸ್ವಲ್ಪ ಪಾರ್ಸಲ್ ತೊಗೊಂಡು ಸೀದಾ ಹೊರಗಡೆ ಹೋಗಿ ಜಿಮ್ಮಿಗೆ ಊಟ ಹಾಕ್ತೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಗುಡ್ ನೈಟ್ ಎಲ್ಲರಿಗೂ. ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನಾನು ಕೆಲಸ ಮಾಡಿ